ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವಿಡಿಯೋದಲ್ಲಿ ಈ ದಾವೂದ್ ಇಬ್ರಾಹಿಂ ಯಾರು, ಏನಿದು ಡಿ ಕಂಪನಿ, ಈ ಛೋಟಾ ಶಕೀಲ್ ಯಾರು, ಮುಂಬೈ ಸ್ಫೋಟಕ್ಕೂ ದಾವೂದ್ ಇಬ್ರಾಹಿಂಗೂ ಏನು ಸಂಬಂಧ, ಬಾಲಿವುಡ್ಗೂ ಇಬ್ರಾಹಿಂಗೂ ಏನು ಸಂಬಂಧ, ಅಷ್ಟಕ್ಕೂ 1986ರಲ್ಲಿ ಭಾರತದಿಂದ ಈ ದಾವೂದ್ ಇಬ್ರಾಹಿಂ ಯಾಕೆ ಓಡಿ ಹೋಗ್ತಾನೆ, ಅವನ ಆಸ್ತಿ ಎಷ್ಟು, ಅವನು ಈಗ ಪಾಕಿಸ್ತಾನದಲ್ಲಿದ್ದಾನ, ದುಬೈನಲ್ಲಿದ್ದಾನ? ಈ ದಾವೂದ್ ಇಬ್ರಾಹಿಂನನ್ನು ಚುಚ್ಚಿಲ್ಲ, ಶೂಟ್ ಮಾಡಿಲ್ಲ, ಆದರೂ ಯಾರೋ ಇವನಿಗೆ ವಿಷ ಕೊಟ್ಟಿದ್ದರು ಅನ್ನೋ ಸುದ್ದಿ ನಿಜಾನ ಸುಳ್ಳ? ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ದಾವೂದ್ ಇಬ್ರಾಹಿಂ 26 ಡಿಸೆಂಬರ್ 1955ರಂದು ಭಾರತದ ಮಹಾರಾಷ್ಟ್ರದಲ್ಲಿ ಜನಿಸಿದ ದಾವೂದ್ ಇಬ್ರಾಹಿಂ ತಂದೆ ಮುಂಬೈ ಪೊಲೀಸ್ ಫೋರ್ಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ತಾಯಿ ಮನೆಯನ್ನು ನೋಡಿಕೊಳ್ತಿರ್ತಾರೆ. ಇವನು ಓದಿದ್ದು ಭಾಳಷ್ಟಲ್ಲ ಸ್ನೇಹಿತರೆ, ಕೇವಲ ಹೈಸ್ಕೂಲ್ವರೆಗೆ ಮಾತ್ರ ಓದುತ್ತಾನೆ. ಅದಾದ ನಂತರ ಅಹ್ಮದ್ ಸೈಲರ್ ಸ್ಕೂಲ್ನಿಂದ ಹೊರಗುಳಿತಾನೆ. ಅಷ್ಟೊತ್ತಿಗಾಗಲೇ ಚಿಕ್ಕ ಪುಟ್ಟ ಕಳ್ಳತನದಂಥ ಚಿಕ್ಕ ಪುಟ್ಟ ಅಪರಾಧಗಳನ್ನು ಮಾಡ್ತಾ ಇರ್ತಾನೆ. ಚಿಕ್ಕ ಪುಟ್ಟ ಕಳ್ಳತನ ಮಾಡುತ್ತಿರುವಾಗಲೇ ಸಿಕ್ಕ ಒಂದು ಗ್ಯಾಂಗ್, ಡಾನ್ ಬಾಷು ದಾದಾ ಗ್ಯಾಂಗ್, ಲೋಕಲ್ ಗ್ಯಾಂಗನ್ನು ಸೇರಿಕೊಳ್ತಾನೆ. ಆನಂತರ ಮೇಲೆ ದರೋಡೆ ಮತ್ತು ವಂಚನೆಯಲ್ಲಿ ಭಾಗಿಯಾಗ್ತಾನೆ. ಲೋಕಲ್ ಗ್ಯಾಂಗನ್ನು ಸೇರಿಕೊಂಡ ಮೇಲೆ ಅವನಿಗೆ ಒಂದು ಯೋಚನೆ ಬರುತ್ತೆ, ನಾನೇ ನನ್ನದಾದಂಥ ಒಂದು ಗ್ಯಾಂಗನ್ನು ಕಟ್ಟಬೇಕು ಅಂತ. ದಾವೂದ್ ನಂತರ ತನ್ನ ಹಿರಿಯ ಸಹೋದರನೊಂದಿಗೆ ತನ್ನ ಗ್ಯಾಂಗನ್ನು ಕಟ್ಟಿಕೊಳ್ತಾನೆ. ಅಲ್ಲಿ ಕ್ರಿಯೇಟ್ ಆದ ಗ್ಯಾಂಗ್ನ ಹೆಸರೇನೆ ಡಿ ಕಂಪನಿ. ಡಿ ಕಂಪನಿ ಕ್ರಿಯೇಟ್ ಆಗಿದ್ದಷ್ಟೇ ತಡ, ಅವನನ್ನು ಯಾರೂ ತಡೆಯೋಕೆನೇ ಆಗಲಿಲ್ಲ. ಕಂಪನಿ ಸ್ಟಾರ್ಟ್ ಆಗಿದಾಗಿನಿಂದನೇ ಸ್ಟಾರ್ಟ್ ಆಯಿತು ಅವನ ಎಲ್ಲ ದರೋಡೆಗಳು. 1970ರ ದಶಕದಲ್ಲಿ ರೂಪುಗೊಂಡ ಸಂಘಟಿತ ಅಪರಾಧ ಸಿಂಡಿಕೇಟ್ ಕುಖ್ಯಾತ ಡಿ ಕಂಪನಿಯ ನಾಯಕ ದಾವೂದ್ ಇಬ್ರಾಹಿಂ. ಸಾಗಾಣಿಕೆ, ಸುಲಿಗೆ, ಕೊಲೆ, ಟಾರ್ಗೆಟ್ ಮಾಡಿ ಕೊಲೆ ಮಾಡೋದು, ಈ ಥರ ಇನ್ನೂ ಹಲವಾರು ತಪ್ಪುಗಳನ್ನು ಮಾಡ್ತಾ ಬಂದಿದ್ದಾನೆ ದಾವೂದ್ ಇಬ್ರಾಹಿಂ. ಈ ಅಪರಾಧ ಈಗಿಂದಲ್ಲ, ಈ ಅಪರಾಧ ಸಾಮ್ರಾಜ್ಯ 1976ರಿಂದ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಅವನ ಅಪರಾಧಗಳು ನಡೀತಾನೆ ಇದ್ದಾವೆ. ದಾವೂದ್ ಇಬ್ರಾಹಿಂ 1993ರ ಬಾಂಬೆ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಕೆಲವು ವರದಿಗಳು ಹೇಳ್ತವೆ. 12 ಮಾರ್ಚ್ 1993ರಂದು ಬಾಂಬೆಯಲ್ಲಿ 12 ಭಯೋತ್ಪಾದಕ ಬಾಂಬ್ ಸ್ಫೋಟಗಳು ನಡೀತವೆ. ಟೋಟಲಿ 257 ಜನ ಸಾವಿಗೀಡಾಗ್ತಾರೆ, 1400 ಜನರಿಗೆ ಗಂಭೀರ ಗಾಯಗಳಾಗುತ್ತವೆ. ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ದಾವೂದ್ ಇಬ್ರಾಹಿಂ, ಡಿ ಕಂಪನಿಯ ನಾಯಕ ಅಂತ ಹೇಳುತ್ತೆ ಕೆಲವೊಂದಿಷ್ಟು ವರದಿಗಳು. ಇನ್ನು ಕೆಲವೊಂದಿಷ್ಟು ವರದಿಗಳು ನಿರ್ದಿಷ್ಟವಾಗಿ ಟೈಗರ್ ಮೆಮನ್ ಮತ್ತು ಯಾಕೂಬ್ ಮೆಮನ್ ಅಂತ ಸೂಚನೆ ಮಾಡ್ತವೆ. ಮುಂಬೈನಲ್ಲಿ ಇದಷ್ಟೇ ಅಲ್ಲ, ಸಾರ್ವಜನಿಕ ಸ್ಥಳದಲ್ಲಿ ಇರಿಸಲಾದ ಕಾರ್ ಬಾಂಬ್ಗಳು, ಸೂಟ್ ಕೇಸ್ ಬಾಂಬ್ಗಳ ಮೂಲಕ ದಾಳಿಗಳನ್ನು ಮಾಡಿದ್ದಾರೆ. ಟೋಟಲಿ 12 ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ ಮುಂಬೈನಲ್ಲಿ. 106 ಶಂಕಿತರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. 129 ಆರೋಪಿಗಳಲ್ಲಿ 100 ಮಂದಿ ತಪ್ಪಿತಸ್ಥರೆಂದು ಸಾಬೀತಾಗಿದೆ. ಅಂತಿಮವಾಗಿ ಯಾಕೂಬ್ ಮೆಮನ್ ಅನ್ನು ಗಲ್ಲಿಗೇರಿಸಲಾಗಿದೆ. ಇನ್ನು ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ದಾವೂದ್ ಇಬ್ರಾಹಿಂ ಇಲ್ಲಿಯವರೆಗೂ ಬಂಧನದಲ್ಲಿ ಸಿಕ್ಕೇ ಇಲ್ಲ. ಇನ್ನು ಅವನ ಆಸ್ತಿ ವಿಷಯಕ್ಕೆ ಬರೋದಾದರೆ, ದಾವೂದ್ ಮತ್ತು ಅವನ ಕ್ರಿಮಿನಲ್ ಸಾಮ್ರಾಜ್ಯದ ವಿರುದ್ಧ ತೆಗೆದುಕೊಂಡ ಕ್ರಮಗಳಲ್ಲಿ ಒಂದು ಅವನ ಆಸ್ತಿಗಳನ್ನು ವಶಪಡಿಸಿಕೊಳ್ಳೋದು. ಈಗಾಗಲೇ ಹೇಳಿದಂತೆ ಅವನ ಅಪರಾಧ ಸಿಂಡಿಕೇಟ್, ಮಾದಕ ವಸ್ತು ಕಳ್ಳ ಸಾಗಾಣಿಕೆ, ಸುಲಿಗೆ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಕಳ್ಳ ಸಾಗಾಣಿಕೆಯಂತಹ ಇಲ್ಲೀಗಲ್ ಚಟುವಟಿಕೆಗಳು ಸಹ ನಡೆದಿವೆ. ಅವನಿಗೆ ಭಾರೀ ಪ್ರಮಾಣದ ಹಣದ ಲಾಭವನ್ನು ಗಳಿಸುತ್ತವೆ ಅವು. 2017ರಲ್ಲಿ ಪ್ರಸಿದ್ಧ ಡೆಲ್ಲಿ ಜೈಕಾ ರೆಸ್ಟೋರೆಂಟ್ ಸೇರಿದಂತೆ 3 ಆಸ್ತಿಗಳನ್ನು ಮಾರಾಟ ಮಾಡಲಾಗಿದೆ. 2020ರಲ್ಲಿ ಭಾರತ ಸರ್ಕಾರ ಅವನ 6 ಆಸ್ತಿಗಳನ್ನು ಹರಾಜು ಮಾಡಿದೆ. ದಾವೂದ್ ಇಬ್ರಾಹಿಂ ದೊಡ್ಡ ಪ್ರಮಾಣದ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡಿದ್ದಾನೆ ಅಂತ ಕೆಲವೊಂದಿಷ್ಟು ವರದಿಗಳಿವೆ. ವಿಶೇಷವಾಗಿ ಭಾರತ, ದುಬೈ ಮತ್ತು ಪಾಕಿಸ್ತಾನದ ಕರಾಚಿಯಲ್ಲಿ ಹೂಡಿಕೆ ಮಾಡಿದ್ದಾನಂತೆ. ಇನ್ನು ಬಾಲಿವುಡ್ಗೂ ದಾವೂದ್ ಇಬ್ರಾಹಿಂಗೂ ಏನು ಸಂಬಂಧ? 1997ರಲ್ಲಿ ಭಾರತೀಯ ಚಲನಚಿತ್ರ ನಿರ್ಮಾಪಕ ಮತ್ತು ಉದ್ಯಮಿ ಗುಲ್ಶನ್ ಕುಮಾರ್ ಅವರ ಹತ್ಯೆಯು ಡಿ ಕಂಪನಿಯೊಂದಿಗೆ ಸಂಬಂಧನೇ ಇದೆ. ಇದು ಗುತ್ತಿಗೆ ಹತ್ಯೆ ಪ್ರಕರಣ ಅಂತ ಪೊಲೀಸರು ಹೇಳಿದ್ದಾರೆ. ಪ್ರೊಡ್ಯೂಸರ್ ಗುಲ್ಶನ್ ಅವರನ್ನು ಕೊಲ್ಲೋಕೆ ಚಲನಚಿತ್ರ ಸಂಯೋಜಕ ನದೀಮ್ ಸೈಫಿ ಅವರು ಡಿ ಕಂಪನಿಯಲ್ಲಿ ಭಾಗಿಯಾಗಿದ್ದರು ಎಂದು ಪೊಲೀಸರು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಸಿಬಿಐನ ಪ್ರಕಾರ ದಾವೂದ್ ಇಬ್ರಾಹಿಂ ತನ್ನ ಐಡೆಂಟಿಟಿಯನ್ನು ಮರೆ ಮಾಡೋಕೆ 13 ಹೆಸರುಗಳನ್ನು ಯೂಸ್ ಮಾಡ್ತಾನೆ. 1900ರಿಂದ 90ರ ದಶಕದಲ್ಲಿ ವೇಶ್ಯಾವಾಟಿಕೆ, ಜೂಜು, ಮಾದಕ ವಸ್ತು ಸರಬರಾಜು ದಂಧೆ, ಇತರ ಮುಂಬೈ ಭೂಗತ ಲೋಕದ ಡಾನ್ ಆಗಿದ್ದ. ಈತನ ಮಾಫಿಯಾ 1980ರಲ್ಲಿ ಮುಂಬೈನ ಆರ್ಥಿಕ ಕುಸಿತಕ್ಕೆ ಕಾರಣ ಆಗಿತ್ತು. ತನ್ನ ಮೇಲಿನ ಕ್ರಿಮಿನಲ್ ಆಕ್ಟಿವಿಟೀಸನ್ನು ತಪ್ಪಿಸಿಕೊಳ್ಳೋಕೆ ಅವನು 1986ರಲ್ಲಿ ದುಬೈಗೆ ಓಡಿ ಹೋಗ್ತಾನೆ. ಹಲವಾರು ವೇಷಗಳನ್ನು ಬದಲಿಸಿಕೊಂಡು ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳಿಂದ ತಪ್ಪಿಸಿಕೊಳ್ತಾನೆ. ದಾವೂದ್ ಗ್ಯಾಂಗ್ ಪಾಕಿಸ್ತಾನದಲ್ಲಿ ತಲೆಮಾರಿಸಿಕೊಂಡಿದ್ದಾನೆ ಎನ್ನಲಾಗಿದೆ. ಆತನ ಬಂಟ ಶಕೀಲ್ ತನ್ನ ಗ್ಯಾಂಗ್ನೊಂದಿಗೆ ಸುಲಿಗೆ ದಂಧೆ ನಡೆಸ್ತಾನೆ. ಇನ್ನು ಛೋಟಾ ಶಕೀಲ್ ಹೇಳಿರೋದಾದ್ರೆ ಕೆಲವೊಂದಿಷ್ಟು ವಿಷಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು.
ಕರಾಚಿ ಆಸ್ಪತ್ರೆಯಲ್ಲಿ ದಾವೂದ್ ಇಬ್ರಾಹಿಂ ಭಾರೀ ಭದ್ರತೆಯಿಂದ ಅವನಿಗೆ ಚಿಕಿತ್ಸೆ ನೀಡ್ತಾ ಇದೆ. ಅವನಿಗೆ ಯಾರೋ ಮೋಸ ಮಾಡಿ ಅವನಿಗೆ ವಿಷಯವನ್ನು ಕೊಟ್ಟಿದ್ದಾರೆ, ಅವನಿಗೆ ಚುಚ್ಚಿಲ್ಲ, ಶೂಟ್ ಮಾಡಿಲ್ಲ, ವಿಷಯವನ್ನು ಕೊಟ್ಟಿದ್ದಾರೆ ಅಂತ ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ವು. ಇದರ ಬಗ್ಗೆ ಅವನ ಬಲಗೈ ಬಂಟ ಛೋಟಾ ಶಕೀಲ್ ಹೇಳಿದಾನೆ, ಈ ಸುದ್ದಿ ಸುಳ್ಳು, ದಾವೂದ್ ಜೀವಂತವಾಗಿದ್ದಾನೆ, ಅವನು ತುಂಬ ಆರೋಗ್ಯವಾಗಿದ್ದಾನೆ. ಈ ವಿಷಯವನ್ನು ಕೇಳಿ ನಾನೇ ಬೆಚ್ಚಿಬಿದ್ದೆ. ಯಾಕೆ ಅಂದರೆ ನಿನ್ನೆ ಹಲವು ಬಾರಿ ನಾನು ದಾವೂದ್ರನ್ನು ಭೇಟಿಯಾಗಿದ್ದೀನಿ. ಅವರು ಚೆನ್ನಾಗೇ ಇದ್ದಾರೆ, ಅವರಿಗೆ ಏನೂ ಆಗಿಲ್ಲ, ಯಾರೂ ಅವರಿಗೆ ವಿಷಯ ಕೊಟ್ಟಿಲ್ಲ, ಅವರು ಮರಣ ಹೊಂದಿಲ್ಲ, ಆಸ್ಪತ್ರೆಗೆ ದಾಖಲಾಗಿಲ್ಲ ಎಂದು ದೃಢಪಡಿಸಿದ್ದಾನೆ. ನಕಲಿ ಖಾತೆಯಿಂದ ಟ್ವೀಟ್ ಮಾಡಿದ್ದಾರೆ. ಪಾಕಿಸ್ತಾನದ ಹಂಗಾಮಿ ಪ್ರಧಾನಿ ಅನ್ವರ್ ಉಲ್ ಹಕ್ ಕಾಕರ್ ಅವರ ಹೆಸರಿನಲ್ಲಿ ಒಂದು ಫೇಕ್ ಖಾತೆ ತೆಗೆದು ದಾವೂದ್ ಅವರು ನಿಧನರಾಗಿದ್ದಾರೆ ಅನ್ನೋ ಸ್ಕ್ರೀನ್ ಶಾಟನ್ನು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಇದು ಸುಳ್ಳು ಸುದ್ದಿ. ಫೇಕ್ ಅಕೌಂಟನ್ನು ತೆಗೆದು ಈ ಸುದ್ದಿಯನ್ನು ವೈರಲ್ ಮಾಡಿದ್ದಾರೆ ಅಂತ ಹೇಳಿದ್ದಾನೆ ಅವನ ಬಲಗೈ ಬಂಟ ಛೋಟಾ ಶಕೀಲ್. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಪ್ಲೀಸ್ ಕಮೆಂಟ್ ಮಾಡಿ.